ಚಿಂತಾಮಣಿ ತಾಲೂಕಲ್ಲಿ ಯಗಕೋಟೆ ಗ್ರಾಮದಲ್ಲಿ ನಾವು ವಾಸಿಯಾಗಿದ್ದೀವಿ. ಬೋವಿ ಜನಾಂಗಕ್ಕೆ ಸೇರಿರೋರು. ಸುಮಾರು ವರ್ಷಗಳಿಂದ ನಮಗೆ ಮಶಾನಕ್ಕೆ ಜಾಗ ಅಂತ ಇರೋದಿಲ್ಲ. ಆದರೆ ಅಲ್ಲಿ 60ನೇ ಸರ್ವೆ ನಂಬರಲ್ಲಿ ಮಶಾನಕ್ಕೆ ಜಾಗ ಅಂತ 15 ಗುಂಟೆ ಪಾಣಿಯಲ್ಲಿ ತೋರಿಸ್ತಾ ಇರ್ತದೆ. 15 ಗುಂಟೆ. ಅದೇ 60ನೇ ಸರ್ವೆ ನಂಬರಲ್ಲಿ 4 ಎಕರೆ ಊರಿನ ತೋಪು ಜಾಗ ಅಂತ ಕೂಡ ತೋರಿಸ್ತಾ ಇದೆ ಅದೇ ಇದರಲ್ಲಿ. ಮತ್ತು 62ನೇದರಲ್ಲಿ, 63ನೇದರಲ್ಲಿ, 64ನೇದರಲ್ಲಿ ಕೂಡ ಊರಿನ ತೋಪು ಜಾಗ ಅಂತ 2 ಎಕರೆ ತೋರಿಸ್ತಿದೆ. ಪಾನಿನಲ್ಲಿದೆ, ಸಪ್ರೇಟಾಗಿ ಕೆಚ್ಚು ಇದೆ ಅದರಲ್ಲಿ. ಟೋಟಲ್ ಏನೋ ಅದರಲ್ಲಿ ಕನ್ಫ್ಯೂಷನ್ ಏನಿಲ್ಲ. ಆದರೆ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ಸರಿ ಒಂದು 2 ವರ್ಷಕ್ಕೆ ಹಿಂದೆ ಒಬ್ಬರು ಮರಣ ಹೊಂದಿದ್ರೆ ತಗೊಂಡೋಗಿ ನಾವಲ್ಲಿ ಹಾಕಬೋಗಿರ್ತೀವಿ ತುಣಿ ತೊಡಿ. ಆದರೆ ಆ ಪಕ್ಕದಲ್ಲಿ ಒತ್ತುವರಿ ಮಾಡ್ಕೊಂಡಿರೋರು ಏನು ಮಾಡ್ತಾರೆ, ನೀವು ಇಲ್ಲಿ ಹಾಕಂಗಿಲ್ಲ, ನಿಮ್ಮ ಮನೇಲಿ ತಗೊಂಡು ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಹೇಳಿರ್ತಾರೆ, ನಿಮ್ಮ ಮನೇಲಿ ತಗೊಂಡು ಹಾಕ್ಕೊಳ್ಳಿ, ನೀವು ಇಲ್ಲಿ ಹಾಕ್ಬಾರ್ದು ಅಂತ ಹೇಳಿರ್ತಾರೆ. ಸರಿ ಅಂದ್ಬಿಟ್ಟು ಆವಾಗ ಏನು ಮಾಡ್ತೀವಿ, ಚಿಂತಾಮಣಿ ತಾಲೂಕು MLA ಮಿನಿಸ್ಟ್ರು ಕೂಡ ಇವಾಗ ಸದ್ಯಕ್ಕೆ ಅವ್ರಿಗೆ ನಾವು ಕೇಳಿರ್ತೀವಿ, ಸ್ವಾಮಿ ನಿಮ್ಮ ಮಶಾನದಲ್ಲಿ ಜಾಗ ಇಲ್ಲ, ನಮಗೆ ಜಾಗ ಕೊಡಿಸಿ. ಅವ್ರ ಹತ್ರ ಒಂದು 4-5 ಸರಿ ಸುತ್ತಾಡಿ ಅವ್ರನ್ನ ಸ್ಪಾಟ್ ಕರೆಸಿರ್ತೀವಿ, ಇದರಲ್ಲಿ ಜಾಗ ಇದೆ ಅಂತ. ಅವರು ಕೂಡ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ಏನಂತ, ಇದರಲ್ಲಿ ನೋಡಿ ಇವ್ರಿಗೆ ಮಶಾನಕ್ಕೆ ಮಾಡಿಕೊಟ್ಬಿಡಿ, ಏನಿದೋ ಈ ತೋಪು ಜಾಗ ಎಲ್ಲ ಕ್ಲಿಯರ್ ಮಾಡಿ ಬಿಟ್ಕೊಡ್ಸಿ ಅಂತ. ಆಮೇಲೆ ನಾವು ಹೋಗಿ ತಾಲೂಕು ಆಫೀಸರ್ನ ಕೇಳಿದ್ರು ಸಹ ಅವ್ರು ಏನು ಹೇಳ್ತಾರೆ, ನೋಡಪ್ಪ ಅವ್ರು ಹೇಳ್ತಾರೆ ಹೋಗ್ತಾರೆ, ನೀವು ಅರ್ಜಿ ಕೊಡಿ ಅಂತ ಹೇಳಿರ್ತಾರೆ. ಸರಿ ಅಂತ 1.5 ವರ್ಷದ ಹಿಂದ್ಗಡೆ ಫಸ್ಟ್ನೇ ಅರ್ಜಿ ಕೊಟ್ಟಿರ್ತೀವಿ, ಮತ್ತು 2ನೇ ಅರ್ಜಿ, 3ನೇ ಅರ್ಜಿ, 4ನೇ ಅರ್ಜಿ, ಎಲ್ಲಿಗೆ ತಹಶೀಲ್ದಾರ್ ಆಫೀಸ್ 4ನೇ ಅರ್ಜಿ. ಮತ್ತು ಇದೆಲ್ಲ ಆಗಲ್ಲ ಅಂದ್ಬಿಟ್ಟು ಮತ್ತೆ DC ಆಫೀಸ್ ಕೂಡ 2 ಸರಿ ಅರ್ಜಿ ಕೊಟ್ಟಿರ್ತೀವಿ. ಅವ್ರು ಒಂದು ಸರಿ ಆಫೀಸರ್ಗಳು ಬಂದಿರ್ತಾರೆ ಅಲ್ಲಿ ಸ್ಪಾಟ್ಗೆ ಬಂದು ನೋಡ್ಕೊಂಡು ಹೋಗಿ, ಅಪ್ಪ ನೀವು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಎಷ್ಟು ದಿವಸ ಆಯಿತು, ಒಂದು 4 ತಿಂಗಳ ಮುಂಚೆ. ಆದರೂ ಇದುವರೆಗೂ ಕೂಡ ಅದು ಮಾಡಿರಲ್ಲ. ಮೊನ್ನೆ ರೀಸೆಂಟಾಗಿ 1 ವಾರಕ್ಕೆ ಹಿಂದೆ ಒಬ್ಬ ಅಮ್ಮ ತೀರೋಗಿರ್ತಾರೆ. ನಾವು ತಗೊಂಡೋಗಿ ಹಾಕೋಣ ಅಂತ ಹೋದರೆ, ನೀವು ಇಲ್ಲಿ ಹಾಕಿದ್ರೆ ನಾವು ತೆಗೆದು ಆಚೆ ಬಿಸಾಕ್ತೀವಿ, ನೀವು ತಗೊಂಡೋಗಿ ಆಚೆ. ಯಾರು ಹೇಳಿದ್ದು ಮಾತು, ಅಲ್ಲಿ ಕಬ್ಜಾ ಮಾಡ್ಕೊಂಡಿರೋರು, ಯಾರು ಒತ್ತುವರಿ ಮಾಡ್ತಾಯಿದ್ದಾರೆ ಅವರು. ಆದ್ದರಿಂದಾಗಿ ನಮ್ಗೆ ಇವಾಗ ಈ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ಏನು ಮಾಡ್ತಿರೋ ಗೊತ್ತಿಲ್ಲ, ಅಧಿಕಾರಿಗಳ ಮುಂದೆ ನಾವು ಬಂದಿದ್ದೀವಿ. ಇದು ರಾಜೇಂದ್ರ ಸರ್ವೆ ನಂಬರ್ ಎಲ್ಲಿ ನಿಮ್ಮ ಆರೈಗೆ ಯಾರು ಇದ್ದಾರೆ ಬರ್ಕೊಳ್ಳಿ. ಇದೊಂದು ನಾಳೆ ಇಮಿಡಿಯೇಟ್ ನನಗೆ ಸೋಮವಾರದೊಳಗೆ ಇಲ್ಲಿ ಕರೆಸ್ಬಿಟ್ಟು ಇದು ಚೆಕ್ ಮಾಡಿಸ್ಬಿಡಿ. ಸರ್ವೆ ನಂಬರ್ 60. ಇನ್ನೂ ಒಂದಿದೆ ಸರ್, ಅದು ಈಗೇನು ಇಂಡಿವಿಜುವಲ್ ಜಾತಿ ಕೊಡಲ್ವಲ್ಲ, ಜನರಲ್ ಸ್ಮಶಾನ. ಈಗ 3 ಎಕರೆ ಇದ್ರೆ ಅದನ್ನು ಅದು ಎಷ್ಟಿದೆ ಮ್ಯಾಕ್ಸಿಮಮ್ ರಿಸರ್ವ್ ಪಾಪ್ಯುಲೇಷನ್ ಮೇಲೆ ಬೇರೆ ಖಾಲಿ ಸರಿ. ಇವನ್ನಿ మీరు ఎవరు చెప్పొద్దు అని చెప్పి రోడ్ లేదు ఎక్కడ ఈ రోడ్ సిగ్గేదప్ప. యాడ శ్మశానాలకి రోడ్డు మరొకటి అవన్నీ శ్మశానం సిగ్తే చాలు జాగా అయిపోయింది. జనం మీద పోవచ్చమ్మా, కాలు ఏమి ఇప్పుడు అన్నిటికీ రోడ్ సొసైటీ ఇప్పుడు అమ్మా తల్లే ఇప్పుడు జాగా లోపల సరే రోడ్ ఎవరు వేసారు? రోడ్ ఇప్పుడు 5 జమీన్ల రోడ్ ఇస్తాడా మరి రోడ్ ఎట్లా చేసేది? ఎట్లా పోతాము? ఏం మన పక్కేం ఏడాదంతా పంట ఉండేలే. ఎప్పుడో జమీన్ ఒకటి అడ్వస్ట్ అయిపోతే ఇదో ఏనుకుంటే ఇది ఏనిది దిశాంకల్ మశానం అని ఇంత అడ్వస్ట్ అయిపోతే ಹೆಸರು ಇಟ್ಬಿಟ್ಟವ್ರೆ ಅಲ್ಲಿ ಬ್ರಾಹ್ಮಣ್ ಸುತ್ತಾಗಿ ಬೂರ್ದೆ ಬಂದು ಇರಲ್ಲ. ಆಯ್ತು, ಅದು ಒಂದು ಇದು ಮಾಡಿಸಿ ಇನ್ಯಾವುದೋ ಹೇಳ್ತಾರೆ ನಂಬರ್. ಇದ್ಯಾವುದು ನಂಬರ್ ಅಂತ ಸುರೇಶ್ ನೀನ್ಯಾವುದೋ ಹೇಳ್ತಿದ್ದಲ್ಲಪ್ಪ ಒಂದು ಇದ್ರ ಬಗ್ಗೆನೇ ನಾನೇ ಅಲ್ಲಪ್ಪ. ಸರಿ, ಜಾಗ ಬೇರೆ ಯಾವ್ದು ಇದೆ ಅಂತ ಹೇಳ್ತಿದ್ದೆ. ಇಲ್ಲಪ್ಪ, ಯಾವುದೋ ಸ್ಮಶಾನಕ್ಕೆ ಜಾಗ ಇದೆ, ಮಂಜೂರು ಮಾಡಿಸ್ಕೊಡ್ಬೇಕು ಅಂದೆ. ನಿಮ್ಮ ವಿಎವನ್ನು ಮಾತಾಡಿದ್ದೀವಿ, ಅಲ್ಲ ನಿಮ್ಮ ಆರ್ಐನು ಮಾತಾಡಿದ್ದೀವಿ. OM ಹಾಕಿಸ್ಕೊಂಡು ಬರ್ತೀವಿ ಸರ್. ಹಾಕಿದ ತಕ್ಷಣ ಸಾಹೇಬ್ OM ಹಾಕಿದ ಮೇಲೆ ಬರ್ತೀವಿ. ಅಲ್ಲಿ ತಾಲೂಕು ಆಫೀಸಲ್ಲಿ ಹಾಕ್ಬೇಕಲ್ವಾ ಸಾಹೇಬ್ರು ಹಾಕಿದ್ಮೇಲೆ